ಬನ್ನಿ ನನ್ನ ಮುದ್ದಾದ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಲೆಟರ್ ರೈಟಿಂಗಲ್ಲಿ ಯಾವ ರೀತಿಯಾಗಿ 5 ಅಂಕಗಳನ್ನು ತಗೋಬೇಕು, ಯಾವ ರೀತಿಯಾಗಿ ಬರಿಬೇಕು ಹಾಗೂ ಎಲ್ಲಿಂದ ಕಾಪಿ ಮಾಡಬೇಕು ಎಲ್ಲದೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಅರ್ಥ ಆಗುತ್ತಾ ಎಲ್ಲರಿಗೂ? ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಎಲ್ಲರಿಗೂ ಕೂಡ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಬಯಸುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ದಯವಿಟ್ಟು ಬೆಳಗ್ಗೆ 4:15 ಒಂದು 10 ದಿನ ಎದ್ದೇಳ್ರೋ ಸಾಕು, ಜೀವನನೇ ಚೇಂಜ್ ಆಗಿಬಿಡುತ್ತೆ. ಏನಿಹೋ ಓದಲಿಕ್ಕಪ್ಪ. ನೋಡಿ ವಿದ್ಯಾರ್ಥಿಗಳೇ, ಮೊದಲಿಗೆ ನಿಮ್ಮ ಲೆಟರ್ ರೈಟಿಂಗು ಯಾವುದಾದ್ರೂ ಒಂದು ಲೆಟರ್ ರೈಟಿಂಗನ್ನು ಓಪನ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ಸ್ ಇದ್ದರೆ ಅಥವಾ ಗೈಡ್ ಇದ್ದರೆ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಲಾಸ್ಟ್ ಪೇಜಸ್ಸಲ್ಲಿ ನಿಮಗೆ ಕೆಲವೊಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ, ಅದನ್ನಾದರೂ ಓಪನ್ ಮಾಡ್ಕೊಂಡ್ರೆ ನಿಮಗೆ ನಾನು ಮಾಡುತ್ತಿರುವ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸ್ಟಾರ್ಟ್ ಮಾಡೋಣವಾ? ಬನ್ನಿ ಸರ್. ಈಗ ಮೊದಲಿಗೆ ನಾವು ಇಲ್ಲಿ ಫ್ರಮ್ ಅಡ್ರೆಸ್ಸನ್ನು ಬರೀಬೇಕಾಗತ್ತೆ. ಇದನ್ನು ನಾವು ಫ್ರಮ್ ಅಡ್ರೆಸ್ ಅಂತ ಕರಿತೀವಿ, ನೆನಪಿರಲಿ ನಿಮಗೆ. ನೋಡಿ, ಈ ಫ್ರಮ್ ಅಡ್ರೆಸ್ಸಲ್ಲಿ ನಾವು ಏನು ಬರಿತೀವಿ ಅಂದರೆ XXXX ಅಂತ ಬರಿತೀವಿ, YYYY ಅಂತ ಬರಿತೀವಿ. ಈ XXX ಇದೆ ಅಲ್ವಾ, ಇದು ನಮ್ಮ ಹೆಸರು, ಇದು ನಮ್ಮ ಅಡ್ರೆಸ್ ಆಗಿರುತ್ತೆ, YYY ಅಂತ. ಸರ್, ಇಲ್ಲಿ 4 ಬರೆದಿದ್ದೀರಾ, ಅಲ್ಲಿ 3 ಇದೆ. ಇದನ್ನು ಎದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂದರೆ 4 ಬರಿಬೇಕೋ 3 ಬರಿಬೇಕು ಅಂತ. ಕ್ವಶನ್ ಪೇಪರ್ ಮೇಲೆ ನಿಮಗೆ ಕ್ವಶನಲ್ಲೇ ಕೊಟ್ಟಿರ್ತಾರೆ. ಕ್ವಶನಲ್ಲಿ ಅರ್ಥ ಆಗುತ್ತಾ? ಐ ರಿಪೀಟ್, ನೋಡಿ, 36ನೇ ಪ್ರಶ್ನೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದೇ ಆಗಿರುತ್ತೆ ಲೆಟರ್ ರೈಟಿಂಗು. ನಿಮ್ಮ ಕ್ವಶನ್ ಪೇಪರಲ್ಲಿಯೇ ನಿಮಗೆ ಹೆಸರನ್ನು ಕೊಟ್ಟಿರ್ತಾರೆ ಬ್ರ್ಯಾಕೆಟಲ್ಲಿ. ಲೆಟರ್ ರೈಟಿಂಗಲ್ಲಿ ಏನು ಅಂದರೆ ಯುವರ್ ನೇಮ್ ಈಸ್ XXX ಅಂತ ಕೊಟ್ಟರೆ 3X ಬರೀರಿ, ಯುವರ್ ನೇಮ್ ಈಸ್ XXXX ಅಂತ 4X ಕೊಟ್ಟರೆ 4Xನ್ನು ತಾವುಗಳು ಬರೀಬೇಕು. ಅರ್ಥ ಆಗುತ್ತಾ ವಿದ್ಯಾರ್ಥಿಗಳೇ? ಇಲ್ಲೇ ಫಸ್ಟ್ ಸ್ಟೆಪ್ಪಲ್ಲೇ ತಪ್ಪು ಮಾಡಿಬಿಟ್ರೆ ಮತ್ತೆ ಲೆಟರ್ ರೈಟಿಂಗನ್ನು ಅವ್ರು ಓದೋಕ್ಕೆ ಹೋಗಲ್ಲ. ಯಾಕಂದರೆ ವಿದ್ಯಾರ್ಥಿಗೆ ಏನೂ ಗೊತ್ತಿಲ್ಲ ಅನ್ಕೊಂಬಿಡ್ತಾರೆ. ದಯವಿಟ್ಟು ನನ್ನ ಮಾತನ್ನು ಕೇಳಿ, ಫ್ರಮ್ ಅಡ್ರೆಸ್ಸನ್ನು ಕರೆಕ್ಟಾಗಿ ಬರೀರಿ. ಇಷ್ಟೇ ಸರ್, ನಿಮ್ಮ ಹೆಸರು ಬರೀಬಾರ್ದು, ನಿಮ್ಮ ಅಪ್ಪಾಜಿ ಹೆಸರು ಬರೀಬಾರ್ದು, ನಿಮ್ಮ ಒರಿಜಿನಲ್ ಊರ ಹೆಸರು ಬರೆಯೋ ಅವಶ್ಯಕತೆ ಇಲ್ಲ. ಏನು ಬರೀಬೇಕು? ಇದನ್ನೇ ಬರೀಬೇಕು. ಕ್ಲಿಯರ್? ಮುಂದೆ ಹೋಗೋಣ ಈಗ. ವೆರಿ ಗುಡ್. ಈಗ ಫ್ರಮ್ ಅಡ್ರೆಸ್ಸು ಕ್ಲಿಯರ್ ಆಯಿತು ಎಲ್ಲರಿಗೂ ಕೂಡ, ಹೌದಲ್ವಾ? ಇದು ಫ್ರಮ್ ಅಡ್ರೆಸ್ ಆಯಿತಾ? ಫ್ರಮ್ ಅಡ್ರೆಸ್ ಆದಮೇಲೆ ದೆನ್ ಇಟ್ ಈಸ್ ಫಾಲೋಡ್ ಬೈ ಡೇಟ್ ಅಂತ ಕರಿತೀವಿ. ಡೇಟನ್ನು ಬರಿಬೇಕು. ಸರ್, ಯಾವ ಡೇಟ್ ಬರಿಬೇಕು? ಎಕ್ಸಾಮ್ ದಿನ ಬರಿತಾ ಇದ್ದಿಲ್ವೋ ಆ ಡೇಟ್ ಬರಿಬೇಕಾ ಅಂತ. ಹೌದು, ಆ ಡೇಟ್ ಬರೀರಂತೆ ಮೊದಲು ನೆನ್ಪಿಟ್ಕೊಳ್ಳಿ. ಕ್ವಶನನ್ನು ಸಂಪೂರ್ಣವಾಗಿ ಕ್ವಶನ್ ಪೇಪರಲ್ಲಿ ಇರುವಂತಹ ಲೆಟರ್ ರೈಟಿಂಗ್ ಕ್ವಶನನ್ನು ಸಂಪೂರ್ಣವಾಗಿ ಓದಿದರೆ ನಿಮಗೆ ಅಲ್ಲೇ ಕ್ವಶನಲ್ಲಿಯೇ ಒಂದು ಡೇಟು ಸಿಗುತ್ತೆ. ಎಕ್ಸಾಂಪಲ್ಲು ನಾನೀಗ ಇಲ್ಲಿ 23 ಮಾರ್ಚ್ 2023 ಅಂತ ಬರೆದಿದ್ದೀನಿ. ನಿಮಗೆ ಅಲ್ಲಿ ಬರ್ಬೋದು, ಏನಂತ ಬರ್ಬೋದು? 15 ಮಾರ್ಚ್ ಅಂತ ಬಂದು 2020 ಅಂತ ಬರ್ಬೋದು. ಆ ಕ್ವಶನ್ ಪೇಪರಲ್ಲಿ ಏನಿರುತ್ತೋ ತಾವುಗಳು ಅದನ್ನು ಬರಿಬೇಕಾಗತ್ತೆ. ಇಲ್ಲಿ ನಾನು ಕೊಟ್ಟಿರೋದಲ್ಲ, ಕ್ವಶನ್ ಪೇಪರು ಮೇಲ್ಗಡೆ ಅಲ್ರಿ, ನಿಮ್ಮ ಕ್ವಶನಲ್ಲೇ ಇರುತ್ತೆ, ಲೆಟರ್ ರೈಟಿಂಗ್ ಕ್ವಶನಲ್ಲೇ ಇರುತ್ತೆ. ಏನಂತ ಇರುತ್ತೆ? ಟೈಮ್ಸ್ ಆಫ್ ಇಂಡಿಯಾ, ಡೇಟೆಡ್ ಆನ್, ಏನು 15 ಮಾರ್ಚ್ ಅಂತ ಇರುತ್ತೆ, ಅಥವಾ ಫೆಬ್ ಅಂತ ಇರುತ್ತೆ. ಕೆಲವೊಮ್ಮೆ ಮಾರ್ಚ್ ಅಂತಲೂ ಇರಲ್ಲ, ಮಾರ್ಚಲ್ಲಿ ಎಕ್ಸಾಮ್ ಬರೀತಾ ಇರ್ತೀರ, ಏಪ್ರಿಲ್ ಅಂತ ಇರುತ್ತೆ. ಸರ್, ಅಲ್ಲಿ ಏನಾದರೂ ಇರಲಿ, ನೀವು ಟೆನ್ಷನ್ ತಗೋಬೇಡಿ. ಕ್ವಶನ್ ಪೇಪರಲ್ಲಿ ಕ್ವಶನಲ್ಲಿ ಇದ್ದಂತಹ ಡೇಟನ್ನು ಕಾಪಿ ಮಾಡಿ, ಕ್ವಶನಲ್ಲೇ ಡೇಟ್ ಇರುತ್ತೆ. ಇರಲಿಲ್ಲ ಅಂದರೆ ಅವತ್ತಿನ ದಿನ 15ನೇ ತಾರೀಕು ಎಕ್ಸಾಮ್ ಬರಿತಾ ಇರ್ತೀರಾ, 15 ಮಾರ್ಚ್ 2025 ಅಂತ ಹಾಕಿದರೆ ಆಯಿತು. ಹಾಗಿದ್ರೆ ಡೇಟಲ್ಲೂ ಕೂಡ ಬಹಳ ಜನ ತಪ್ಪಾಗಿ ಬರಿತಾ ಇದ್ದೀರಾ. ಈ ಡೇಟನ್ನು ನೀವು ಈ ರೀತಿಯಾಗಿ ಬರಿತೀರಾ, ಈ ರೀತಿಯಾಗಿ. ಏನು? ಇದು ತಪ್ಪು ಸರ್, ಇದು ಫಾರ್ಮೇಟೇ ಅಲ್ಲ, ಇದು ಫಾರ್ಮೇಟು ತಪ್ಪು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಿಸ್ ಈಸ್ ದ ರೈಟ್ ಫಾರ್ಮೇಟ್. ಡೇಟ್ ಬರುವ ಫಾರ್ಮೇಟು ಇದೆ. ಏನಿದೆ ನೋಡಿ, 23 ಮಾರ್ಚ್. ನಿಮ್ಮದೇನು 15, ಹೌದಲ್ವಾ? 15 ಮಾರ್ಚ್ ಅಂತ ಹಾಕಿ ಕಾಮ ಹಾಕಿ 2025 ಅಂತ ಬರಿಬೇಕು. ಆದರೆ ನಿಮ್ಮ ಕ್ವಶನ್ ಪೇಪರಲ್ಲಿ ಏನಾದರೂ ಈ ಡೇಟ್ ಕೊಟ್ಟಿದ್ದರೆ ತಾವುಗಳು ಏನು ಮಾಡಬೇಕು? ಅವಾಗ ಕ್ವಶನಲ್ಲಿ ಡೇಟ್ ಕೊಟ್ಟಿದ್ದರೆ ಕ್ವಶನಲ್ಲಿ ಕೊಟ್ಟಿರುವ ಡೇಟನ್ನೇ ಕಾಪಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕ್ವಶನ್ ಪೇಪರಲ್ಲಿ ಈಗ 1 ಮಾರ್ಚ್ ಅಂತ ಇರುತ್ತಪ್ಪ, ಫಸ್ಟ್ ಅಂತ ಹಾಕಬೇಕು. ತಾವುಗಳು ಕ್ವಶನ್ ಪೇಪರಲ್ಲಿ ಏನಿರುತ್ತೋ ಅದು 1 ಮಾರ್ಚ್ 2025 ಅಂತ. ಇಲ್ಲ ಸರ್, ಇವತ್ತು 15 ಹಾಕಂತೀನಿ ನಾನು ಅಂದರೆ ಲೆಟರ್ ರೈಟಿಂಗ್ 0 ಬರುತ್ತೆ. ಬನ್ನಿ ಮುಂದೆ ಹೋಗೋಣ ಈಗ. ಆಯಿತಾ? ಡೇಟ್ ಆಯಿತು, ಫ್ರಮ್ ಆಯಿತು, ಎಲ್ಲ ಆಯಿತು. ಈಗ ಟು ಅಡ್ರೆಸ್ಸು. ಸರಿ, ನಾನು ಎಲ್ಲಿಂದ ಬರೆದೆ ಗೊತ್ತಾ? ಎಲ್ಲ ಕ್ವಶನ್ ಪೇಪರಿಂದನೇ ಕಾಪಿ ಮಾಡಿ ಬರೆಯುತ್ತಿರುವಂಥದ್ದು. ಇದು ಕೂಡ ತಾವುಗಳು ಕ್ವಶನ್ ಪೇಪರಿಂದನೇ ಕಾಪಿ ಮಾಡಿ ಬರೀಬೇಕು. ಅಪ್ಲೈ ವಿತಿನ್ 10 days, ಅಪ್ಲೈ ವಿತಿನ್ 5 days. 2 ಅಂತ ಹಾಕಿ ಒಂದು ಅಡ್ರೆಸ್ ಕೊಟ್ಟಿರ್ತಾರೆ 3 ಲೈನಿಂದು. ಆ ಅಡ್ರೆಸ್ಸನ್ನು ಕಾಪಿ ಮಾಡಿ ಕ್ವಶನ್ ಪೇಪರಿಂದನೇ ತಾವುಗಳು ಕ್ವಶನಿಂದನೇ ಕಾಪಿ ಮಾಡಿ ನಿಮ್ಮ ಆನ್ಸರ್ ಪೇಪರಲ್ಲಿ ಬರೀಬೇಕು. ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳಿದ್ದನ್ನು ಮರ್ತೆ. ಏನು ಅಂತ ಹೇಳಿದರೆ, ಪ್ರತಿಯೊಂದು ಕೂಡ ಆಯಿತಾ ಆ ಮಾರ್ಜಿನ್ಗೆ ಟಚ್ ಆಗಿ ಸ್ಟ್ರೈಟ್ ಲೈನ್ ಕಾಣಬೇಕು ಸರ್.
ನಂದು ಸ್ಟ್ರೈಟ್ ಲೈನ್ ಬರಲ್ಲ ನನಗೆ ಹಾಕೋಕ್ಕೆ, ನೀವು ಭಾಳ ಬುದ್ಧಿವಂತರು ಆಯಿತಾ. ಸ್ಟ್ರೈಟ್ ಲೈನು ಹಾಗೆಯೇ ಇರಬೇಕು ಎಲ್ಲದೂ ಕೂಡ. ನೀವು ನಾನು ಎಲ್ಲಾದರೂ ಮಿಸ್ ಮಾಡಿದ್ದೀನ, ಎಲ್ಲಾದರೂ ಇಲ್ಲ. ನೀವೇನು ಮಾಡ್ತಾಯಿದ್ದೀರಾ ತಪ್ಪು, ಎಕ್ಸಾಮಲ್ಲಿ ಎಕ್ಸ್ ಅಂತ ಇಲ್ಲಿ ಬರೀತೀರಾ, ಇಲ್ಲಿ ಡೇಟ್ ಬರೀತೀರಾ, ಇಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಟು ಮತ್ತೆ ಇಲ್ಲೆಲ್ಲೋ 2 ಅಡ್ರೆಸ್ ಬರೀತೀರಾ. ದಟ್ ಈಸ್ ರಾಂಗ್. ಓಕೆ, ಐ ರಿಕ್ವೆಸ್ಟ್ ಯು ಪ್ಲೀಸ್. ಅದಾದಮೇಲೆ ಒಂದು ಲೈನ್ ಬಿಡಬೇಕು. ಒಂದು ಲೈನ್ ಬಿಟ್ಟೆ ಆಯಿತಾ. ನೋಡಿ ಎಲ್ಲೆಲ್ಲಿ ಲೈನ್ ಬಿಟ್ಟಿದ್ದೀನಿ ಅಂತ ತೋರಿಸ್ತೇನೆ. ಆಫ್ಟರ್ ಫ್ರಮ್ ಲೀವ್ 1 ಲೈನ್ ಸ್ಪೇಸ್ ಮೈ ಡಿಯರ್ ಚಿಲ್ಡ್ರನ್. ಆಫ್ಟರ್ ಡೇಟ್ 1 ಲೈನ್ ಸ್ಪೇಸ್. ಆಫ್ಟರ್ 2 ಅಡ್ರೆಸ್ 1 ಲೈನ್ ಸ್ಪೇಸ್. ನೋಡಿ, ಫ್ರಮ್ ಫಾಲೋಡ್ ಬೈ ಡೇಟ್ ಆಫ್ಟರ್ವರ್ಡ್ಸ್ 2 ಅಡ್ರೆಸ್, ಇದನ್ನೆಲ್ಲ ಬರಿಬೇಕಾಗತ್ತೆ. ನಂತರದಲ್ಲಿ ಸ್ಯಾಲ್ಯುಟೇಷನ್ ಪಾರ್ಟ್ ಅಂತ ಕರಿತೀವಿ. ಅಂದರೆ ರೆಸ್ಪೆಕ್ಟೆಡ್ ಸರ್ ಬಾರ್ ಮೇಡಮ್ ಬರೆಯೋ ಅವಶ್ಯಕತೆ ಇಲ್ಲ, ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. ರೆಸ್ಪೆಕ್ಟೆಡ್ ಸರ್ ಅಂತ. ಭಾಳ ಜನ ಈ ರೆಸ್ಪೆಕ್ಟೆಡ್ ಸರ್ ಜಾಗದಲ್ಲಿ ಡಿಯರ್ ಸರ್ ಅಂತ ಬರಿತಾ ಇದ್ದೀರಾ. ಡಿಯರ್ ಅನ್ನುವಂಥದ್ದು ಇನ್ಫಾರ್ಮಲ್ ವರ್ಡ್ ಆಗುತ್ತೆ. ಯು ಆರ್ ರೈಟಿಂಗ್ ಫಾರ್ಮಲ್ ಲೆಟರ್, ಸೊ ಯೂಸ್ ರೆಸ್ಪೆಕ್ಟೆಡ್. ಕ್ಲಿಯರ್ ಆಲ್ ಆಫ್ ಯು? ಧನ್ಯವಾದಗಳು. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಸಬ್ಜೆಕ್ಟನ್ನು ಬರೀಬೇಕು. ಎನಿ ಲೆಟರ್ ಏನೇ ಕೊಳ್ಳಿ ಸರ್, ನೀವು ಕ್ವಶನ್ ಪೇಪರ್ ಓಪನ್ ಮಾಡ್ಕೊಳ್ಳಿ. 10 ಕ್ವಶನ್ ಪೇಪರ್ಗೂ ನಾನು ಇದರಲ್ಲೇ ಆನ್ಸರ್ ಕೊಡ್ತೇನೆ. ನೋಡಿ, ಇದನ್ನು ಒಂದೇ ಚೇಂಜ್ ಮಾಡಿ ಎಕ್ಸಾಮಲ್ಲಿ ಸಾಕು. ಇದೆಲ್ಲ ಸೇಮು. ದಿಸ್ ಈಸ್ ಸೇಮ್. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸಬ್ಜೆಕ್ಟ್ ಅಂತ ಬರೀಬೇಕು. ಈ ಫ್ರಂಟ್ ಡೆಸ್ಕ್ ಮ್ಯಾನೇಜರ್ ಜಾಗದಲ್ಲಿ ನಿಮಗೆ ಅಸಿಸ್ಟೆಂಟ್ ಅಂತ ಬಂದರೆ ಅಸಿಸ್ಟೆಂಟ್ ಅಂತ ಬರೀರಿ, ಅಥವಾ ಸೂಪರ್ವೈಸರ್ ಅಂತ ಬಂದರೆ ಸೂಪರ್ವೈಸರ್ ಅಂತ ಬರೀರಿ. ಇಂಗ್ಲೀಷ್ ಟೀಚರ್ ಅಂತ ಬಂದರೆ ಇಂಗ್ಲೀಷ್ ಟೀಚರ್ ಅಂತ ಬರೀರಿ. ಅರ್ಥ ಆಗುತ್ತಾ? ಏನು ಚೇಂಜ್ ಮಾಡಬೇಕು ಹೇಳಿ? ಈ ಫ್ರಂಟ್ ಡೆಸ್ಕ್ ಮ್ಯಾನೇಜರ್ ಅಂತ ಇದೆಯಲ್ವ, ಇದನ್ನು ಮಾತ್ರ ಚೇಂಜ್ ಮಾಡಬೇಕು. ಬಯಾಲಜಿ ಟೀಚರ್ ಅಂತ ಬಂದರೆ ಬಯಾಲಜಿ ಟೀಚರ್ ಅಂತ ಬರೀರಿ. ಹಿಂದಿ ಟೀಚರ್ ಅಂತ ಬಂದರೆ ಹಿಂದಿ ಟೀಚರ್ ಅಂತ ಬರೀರಿ. ಹೋಪ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಅಥವಾ ಡಾಕ್ಟರ್ ಅಂತ ಬಂದರೆ ಈ ಜಾಗದಲ್ಲಿ ತಾವುಗಳು ಖುಷಿಯಾಗಿ ಹೌದಲ್ವಾ MD ಅಂತ ಹಾಕಿ, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ MD ಅಂತ. ಇದಿಷ್ಟೇ ಚೇಂಜ್ ಮಾಡೋದು. ಇದು ಕಾಪಿ ಕಲೀರಿ, ಗಟ್ ಹೊಡೆದು ಕಲೀರಿ ಆಯಿತಾ. ನೆಕ್ಸ್ಟು ನೋಡಿ, ಸಬ್ಜೆಕ್ಟ್ ಆದ ತಕ್ಷಣ 1 ಲೈನ್ ಬಿಡಬೇಕು. ನಂತರದಲ್ಲಿ ಈಗ ರೆಫರೆನ್ಸನ್ನು ಬರೀಬೇಕು. REF ಅಂತ ಹಾಕಿ ಸಾಕು. ಇದಿಷ್ಟು ಸೇಮು. ಕಾಪಿ ಮಾಡಿ ಬರೆದಿರೋದು ನಾನು ಎಲ್ಲಿಂದ ಗೊತ್ತಾ? ಕ್ವಶನ್ ಪೇಪರಿಂದ. ಕ್ವಶನ್ ಪೇಪರಲ್ಲೇ ಇರುತ್ತೆ. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಹಿಂದಿ. ಇದು ಕೂಡ ಚೇಂಜ್ ಆಗುತ್ತೆ. ಇದಿಷ್ಟು ಅದಕ್ಕೆ ನಾನು ಹೇಳ್ತಾ ಇರೋದು. ಈ ಬಾಕ್ಸ್ ಹಾಕಿರುವಂಥದ್ದು ಏನಕ್ಕೆ ನಾನು ಇಲ್ಲಿ ಅಂತ ಹೇಳಿದರೆ, ಇದನ್ನು ನಿಮ್ಮ ಕ್ವಶನ್ ಪೇಪರಿಂದ ಇದನ್ನು ಪ್ರಶ್ನೆಯಿಂದ ಕಾಪಿ ಮಾಡಿ ಬರೆಯುವಂಥದ್ದು. ಅಲ್ಲೇ ಏನಿರುತ್ತೆ, ಪೇಪರಿನ ಹೆಸರು ಕೂಡ ಇರುತ್ತೆ. ಅಲ್ಲೇ ನಿಮ್ಮ ಈ ಡೇಟು, ಯಾವ ಡೇಟು ಸರ್ ನೋಡಿ, ಇಲ್ಲೊಂದು ಡೇಟ್ ಬರ್ತಿದ್ದಲ್ವಾ, ಆ ಡೇಟು ಹಾಗೂ ಈ ಡೇಟು ಎರಡೂ ಕೂಡ ಸೇಮ್ ಆಗಿರಬೇಕು. ನೀವೇ ಎಲ್ಲ ರೆಡಿ ಮಾಡೋದು. ಕ್ವಶನ್ ಪೇಪರಲ್ಲೇ ಇರುತ್ತೆ, ಕ್ವಶನಲ್ಲೇ ಇರುತ್ತೆ. ಆ ಡೇಟು ಸರಿಯಾಗಿರಬೇಕು. ಕ್ಲಿಯರ್? ಮುಂದೆ ಹೋಗೋಣವಾ. ನೋಡಿ, ಈ ಬಾಡಿ ಆಫ್ ದಿ ಲೆಟರ್ ಇದಕ್ಕೆ ಭಾಳ ಇಂಪಾರ್ಟೆಂಟು. ಯಾಕೆ ಸರ್ ಭಾಳ ಇಂಪಾರ್ಟೆಂಟು ಅಂದರೆ, ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ ಬಾಡಿ ಆಫ್ ದಿ ಲೆಟರಿಗೆ. ನೆನಪಿರಲಿ, 3 ಮಾರ್ಕ್ಸ್ ಇರುತ್ತೆ ಬಾಡಿ ಆಫ್ ದಿ ಲೆಟ್ರು. ಅಟ್ಲೀಸ್ಟ್ 7 to 8 ಲೈನ್ಸ್ ಇರಬೇಕು. 7ರಿಂದ 8 ಲೈನ್ ಇರಲೇಬೇಕು. 7 to 8 ಲೈನ್ಸ್ ಇದ್ದರೆ ಬಾಡಿ ಆಫ್ ದಿ ಲೆಟ್ರ್ ನಿಮಗೆ ಇದು ಬಾಡಿ ಆಫ್ ದಿ ಲೆಟ್ರಿಗೆ 3 ಮಾರ್ಕ್ಸನ್ನು ಕ್ರೆಡಿಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡೋಣವಾ ಬಾಡಿ ಆಫ್ ದಿ ಲೆಟ್ರು. ನೋಡಿ, ಭಾಳ ಈಸಿ ಸರ್. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಅಬೌವ್ ಐ ಆಮ್ ಅಪ್ಲೈಯಿಂಗ್ ಫಾರ್ ದಿ ಪೋಸ್ಟ್ ಆಫ್ ಫ್ರಂಟ್ ಡೆಸ್ಕ್ ಮ್ಯಾನೇಜರ್. ನನ್ನ ಒಂದು ಕ್ವಶನ್ ಪೇಪರಲ್ಲಿ ಫ್ರಂಟ್ ಡೆಸ್ಕ್ ಮ್ಯಾನೇಜರ್ ಅಂತ ಬಂದಿತ್ತಪ್ಪ, ನಾನು ಇದನ್ನು ಬರಿತೀನಿ. ನಿಮ್ಮ ಕ್ವಶನ್ ಪೇಪರಲ್ಲಿ ನಾಳೆ ಇಂಗ್ಲೀಷ್ ಎಕ್ಸಾಮಲ್ಲಿ ಇಂಗ್ಲೀಷ್ ಲೆಕ್ಚರರ್ ಅಂತ ಇರುತ್ತೆ. ಇಂಗ್ಲೀಷ್ ಲೆಕ್ಚರರ್ ಅಂತ ಈ ಜಾಗದಲ್ಲಿ ಬರೀರಿ. ಅಥವಾ ಬಯಾಲಜಿ ಲೆಕ್ಚರರ್ ಅಂತ ಇದ್ದರೆ ಬಯಾಲಜಿ ಲೆಕ್ಚರರ್ ಅಂತ ಬರೀರಿ. ಅಥವಾ ಫ್ರೆಂಡ್ ಏನಂತೀರ ಸರ್, ಟೀಮ್ ಲೀಡರ್ ಅಂತ ಇದ್ದರೆ ಟೀಮ್ ಲೀಡರ್ ಅಂತ ಬರೀರಿ. ಅಥವಾ ನೋಡಿ, ನರ್ಸಸ್ ಅಂತ ಬಂದರೆ ಈ ಫ್ರಂಟ್ ಡೆಸ್ಕ್ ಮ್ಯಾನೇಜರ್ ಜಾಗದಲ್ಲಿ ನರ್ಸಸ್ ಅಂತ ಬರೀರಿ. ಅಷ್ಟೇ ಸರ್ ಚೇಂಜ್ ಮಾಡೋದು. ಸೇಮ್ ಕಲ್ಕೊಂಡು ಗಟ್ಟು ಹೊಡ್ಕೊಂಡು ಹೋಗ್ರಪ್ಪ. ಯಾರು ವೀಕ್ ಇದ್ದೀರೋ, ಯಾರು ಏನು ಬರಲ್ವೋ ದಯವಿಟ್ಟು ನನ್ನ ಮಾತನ್ನು ಕೇಳಿ. ಇದಿಷ್ಟೇ ಚೇಂಜ್ ಮಾಡಿದರೆ ಆಯಿತು. ಏನು ಚೇಂಜ್ ಮಾಡ್ತೀರಾ? ಐ ರಿಪೀಟ್, ಏನು ಚೇಂಜ್ ಮಾಡಬೇಕು? ಇದೊಂದೇ ಚೇಂಜ್ ಮಾಡಬೇಕು. ಎಲ್ಲ ಸೇಮು ಸರ್. ಸ್ಟಾರ್ಟ್ ಮಾಡೋಣವಾ? ಬನ್ನಿ. I have passed my BA with first class. I have taken a course of office management. ಇಲ್ಲಿ ನಾನು ಆಫೀಸ್ ಮ್ಯಾನೇಜ್ಮೆಂಟ್ ಅಂತ ತಗೊಂಡಿನಿ. ಈಗ ಯಾಕೆ ಅಂದರೆ ಫ್ರಂಟ್ ಡೆಸ್ಕ್ ಮ್ಯಾನೇಜರ್ ಅಂತ ಇತ್ತು, ಹಾಗಾಗಿ ನಾನು ಹೀಗೆ ತಗೊಂಡಿದ್ದೀನಿ. ತಾವುಗಳು ಬೇರೆ ಸಬ್ಜೆಕ್ಟಿಗೆ ತಾವುಗಳು ಸ್ವಲ್ಪ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಓಕೆ, ಐ ಹ್ಯಾವ್ ಟೇಕನ್ ದಿ ಕೋರ್ಸ್ ಆಫ್ ಏನು ನೋಡಿ, ಸ್ಪೋಕನ್ ಇಂಗ್ಲೀಷಿನ ಕೋರ್ಸನ್ನು ತೆಗೆದುಕೊಂಡಿದ್ದೇನೆ ಅಂತ ಬರೀ ಆ ಜಾಗದಲ್ಲಿ. ಏನೂ ಇಲ್ಲ ಕಣ್ರಿ, ಕಾಪಿ ಆ್ಯಂಡ್ ರೈಟ್ ಅಷ್ಟೇ. ಸ್ವಲ್ಪ ತಲೆ ಉಪಯೋಗಿಸಿ. ಐ ಆಮ್ ಫ್ಲೂಯೆಂಟ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಭಾಳ ಇಂಪಾರ್ಟೆಂಟ್ ಇದು. ಪ್ರತಿಯೊಂದು ನಿಮ್ಮ ಲೆಟರ್ ರೈಟಿಂಗಿಗೆ ಇದನ್ನು ಬರೀಲೇಬೇಕು. ಐ ಆಮ್ ಫ್ಲೂಯೆಂಟ್ ಇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಆಯಿತಾ. ಐ ಹ್ಯಾವ್ 2 years ಆಫ್ ಎಕ್ಸ್ಪೀರಿಯೆನ್ಸ್ ಅಂತ ನಾನು ಬರೆದಿದ್ದೀನಿ. ನಿಮ್ಮ ಕ್ವಶನ್ ಪೇಪರಲ್ಲಿ ಕ್ವಶನಲ್ಲಿ ಏನಾದರೂ ಅಟ್ಲೀಸ್ಟ್ 5 ವರ್ಷ ಎಕ್ಸ್ಪೀರಿಯೆನ್ಸ್ ಬೇಕಿದ್ದವರು ಬೇಕು ಅಂತ ಇದ್ದರೆ ಈ 2 ಜಾಗದಲ್ಲಿ 5 ಅಂತ ಬರೆದ್ರೆ ಆಯಿತು ಸರ್, ಮತ್ತೆ ಏನೂ ಇಲ್ಲ.
ಅರ್ಥ ಆಗುತ್ತಲ್ವಾ? ಆಯಿತಾ? ನಂತರದಲ್ಲಿ ಇನ್ನೊಂದು ಕಡೆ ಚೇಂಜ್ ಮಾಡಬೇಕು. ಯಾವುದೇ ಫ್ರಂಟ್ ಡೆಸ್ಕ್ ಮ್ಯಾನೇಜರ್ ಅಂತ ಇನ್ನೊಮ್ಮೆ ಬರ್ತಿದ್ದೀನಿ. ಇಲ್ಲಿ ತಾವುಗಳು ಲೆಕ್ಚರರ್ ಅಂತ ಬರೀರಿ, ಅಥವಾ ಟೀಚರ್ ಅಂತ ಬರೀರಿ, ಅಥವಾ ನರ್ಸಸ್ ಅಂತ ಬರೀರಿ. ನೋಡಿ, ಐ ಹ್ಯಾವ್ 2 years ಆಫ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಲೆಕ್ಚರರ್, ಐ ಹ್ಯಾವ್ 2 years ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ಟೀಚರ್, ಐ ಹ್ಯಾವ್ 5 years ಎಕ್ಸ್ಪೀರಿಯನ್ಸ್ ಆ್ಯಸ್ ನರ್ಸ್. ಹೀಗೆ ಬರೆದ್ರೆ ನಿಜವಾಗಿಯೂ ನಿಮಗೆ ಔಟ್ ಅಂಕಗಳು ಲೆಟರ್ ರೈಟಿಂಗಲ್ಲಿ 100% ನಾನು ಹೇಳ್ತೀನಲ್ವ ಬರುತ್ತೆ. ದೇವರೆಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ. ಆಯಿತಾ? ಇದಾದ ತಕ್ಷಣ ನೀವೇನು ಮಾಡಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಲೈನನ್ನು ಬಿಡಬೇಕು. ಆಮೇಲೆ ಥ್ಯಾಂಕ್ ಯು ಅಂತ ಬರೀಬೇಕು. ಇಲ್ಲೂ ಕೂಡ ತಪ್ಪನ್ನು ಬರಿತಾ ಇದ್ದೀರಾ. ನೀವು ಥ್ಯಾಂಕ್ ಯು ಜಾಗದಲ್ಲಿ ಏನು ಮಾಡ್ತಿದ್ದೀರಾ ಅಂದರೆ ಥ್ಯಾಂಕಿಂಗ್ ಅಂತ ಬರಿತಾ ಇದ್ದೀರಾ. ಈ ಥ್ಯಾಂಕಿಂಗ್ ಅನ್ನೋದು ರಾಂಗ್ ಫ್ರೇಸು, ತಪ್ಪು. ಥ್ಯಾಂಕಿಂಗ್ ಯು ಅನ್ನೋದೇ ತಪ್ಪು. ಥ್ಯಾಂಕ್ ಯು ಅಂತಲೇ ಬರಿಬೇಕು. ಕ್ಲಿಯರ್? ವೆರಿ ಗುಡ್. ಇದಾದಮೇಲೆ ನೀವೇನು ಮಾಡಬೇಕು, ಒಂದು ಲೈನ್ ಸ್ಪೇಸನ್ನು ಕೊಟ್ಟು ಯುವರ್ಸ್ ಫೇತ್ಫುಲಿ ಅಂತ ಬರಿಬೇಕು. ಯುವರ್ಸ್ ಫೇತ್ಫುಲಿ ಕೂಡ ತಪ್ಪಾಗಿ ಬರಿತಾ ಇದ್ದೀರಾ. ನೀವು ಹೀಗೆ ಬರಿತೀರಾ, UIOURS. ಇದು ತಪ್ಪು ಕಣ್ರಿ. ನಿಮಗೆ ನಾನು ಇನ್ನೂ ಹೆಂಗೆ ಹೇಳ್ಕೊಡ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇದೇ ಸರಿ, ಅಪಾಸ್ಟ್ರಫಿನೇ ಇಲ್ಲ. ಆಯಿತಾ? ನಂತರದಲ್ಲಿ ನಾನಿಲ್ಲಿ ಈಗ ಏನು ಮಾಡಿದ್ದೀನಿ, 3x ಹಾಕಿದ್ದೀನಿ. ನೀವು ಏನು ಹಾಕಬೇಕು, 4x ಹಾಕಬೇಕು. 4x ಇದ್ದರೆ 3x ಇದ್ದರೆ 3x ಬರೀಬೇಕು. ಯಾವುದೇ ಕಾರಣಕ್ಕೂ ತಮ್ಮ ಹೆಸರನ್ನು ಬರೆಯೋಂಗಿಲ್ಲ. ಕ್ವಶನ್ ಪೇಪರಲ್ಲಿ ಕ್ವಶನಲ್ಲೇ ಇರುತ್ತೆ 3x ಬರೀಬೇಕು, 4x ಬರೀಬೇಕು ಅಂತ. ಅರ್ಥ ಆಗುತ್ತಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ದಯವಿಟ್ಟು ನಾನೇನಾದರೂ ಭಾಳ ಕೊರಿತಾ ಇದ್ದರೆ ನಾನು ಏನು ಗೊತ್ತಾ, ಈ ಕೆಳಗಿನ ಲೆವೆಲ್ಲಿಗೆ ಅಂದರೆ ಮಕ್ಕಳ ಲೆವೆಲಿಗೆ ನಾನು ಇಳಿದ್ಬಿಟ್ಟು ಪಾಠ ಮಾಡುವಂಥದ್ದು. ನನ್ನ ಲೆವೆಲಿಗೆ ನಾನು ಸ್ಟ್ಯಾಂಡರ್ಡ್ ತೋರಿಸ್ಬಿಟ್ರೆ ಎಕ್ಸಾಮಲ್ಲಿ ನೀವು ಬರೆಯೋರು, ನಿಮ್ಮ ಅಂಕಗಳು ಬರಬೇಕು ಅಂದರೆ ನಾನು ನಿಮ್ಮಂಗೆ ಬೆರಿಬೇಕು ನಿಮ್ಮ ಜೊತೆ. ಹೌದಲ್ವಾ? ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಶೇರಿಂಗ್ ಈಸ್ ಕೇರಿಂಗ್. ಎಷ್ಟು ಒಳ್ಳೆಯದನ್ನು ಯೋಚನೆ ಮಾಡ್ತಿರೋ ದೇವರು ನಿಮ್ಮ ಜೊತೆ ಕೂಡ ಒಳ್ಳೆಯದನ್ನು ಮಾಡ್ತಾನೆ. ಇಷ್ಟು ನಾನು ನಿಮ್ಗೆ ಹೇಳಬಲ್ಲೆ. ಎಕ್ಸಾಮ್ ಆದಮೇಲೆ ಕಳಿಸ್ಬೇಡ್ರಪ್ಪ, ಎಕ್ಸಾಮ್ಗಿಂತ ಮುಂಚೆ ಕಳಿಸಿ. ಶೇರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ದಯವಿಟ್ಟು ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿದರೆ ಭಾಳ ಹೆಲ್ಪ್ ಆಗುತ್ತೆ. ಬಿಕಾಸ್ ಐ ವಾಂಟ್ ಯೂಸ್. ಆಯಿತಾ? ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಡೂ ವೆಲ್. ಚಾಲೆಂಜ್ ಆಗಿ ತಗೊಳ್ಳಿ.